ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಗಳನ್ನು ಮೊದಲು ನೋಡೋದಕ್ಕೆ SPK ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಅದರ ಪಕ್ಕ ಇರೋ ಬೆಲ್ ಐಕಾನ್ನ ಆನ್ ಮಾಡ್ಕೊಳ್ಳಿ. ಇದರಿಂದ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡೋದಾದ ನೋಟಿಫಿಕೇಷನ್ಗೆ ಸಿಗುತ್ತೆ. ಮೊದಲನೇ ಪ್ರಶ್ನೆ, ಚಾರ್ಲ್ಸ್ ವುಡ್ ಸಮಿತಿಯ ಮೂಲ ಉದ್ದೇಶ ಏನು? ಚಾರ್ಲ್ಸ್ ವುಡ್ ಸಮಿತಿಯ ಮೂಲ ಉದ್ದೇಶ ಶೈಕ್ಷಣಿಕ ರಂಗದಲ್ಲಿ ಸುಧಾರಣೆ ತರ್ತಕ್ಕಂಥದ್ದು. ಎರಡನೇ ಪ್ರಶ್ನೆ, 2011ರ ಜನಗಣತಿಯ ಪ್ರಕಾರ ಪ್ರತಿ ಚದರ ಕಿಲೋಮೀಟರ್ಗೆ ಕರ್ನಾಟಕದ ಜನಸಾಂದ್ರತೆ ಎಷ್ಟು? 2011ರ ಜನಗಣತಿಯ ಪ್ರಕಾರ ಕರ್ನಾಟಕದ ಜನಸಾಂದ್ರತೆ ಪ್ರತಿ ಚದರ ಕಿಲೋಮೀಟರ್ಗೆ 319. ಮೂರನೇ ಪ್ರಶ್ನೆ, ಈ ಕೆಳಗಿನ ಯಾವ ನದಿ ಸಮಭಾಜಕ ವೃತ್ತವನ್ನು 2 ಸಲ ಹಾದು ಹೋಗುತ್ತದೆ? ಉತ್ತರ ಕಾಂಗೋ. ಇಲ್ಲಿ ನೈಲ್, ನೈಜರ್ ಮತ್ತೆ ಕಾಂಗೋ ಇವು 3 ಆಫ್ರಿಕಾ ಖಂಡದಲ್ಲಿ ಕಂಡು ಬರ್ತಕ್ಕಂಥ ನದಿಗಳು. ಟೈಗ್ರಿಸ್ ಅನ್ನೋದು ಏಷ್ಯಾ ಖಂಡದಲ್ಲಿ ಕಂಡು ಬರ್ತಕ್ಕಂಥ ನದಿ. ಮುಂದಿನ ಪ್ರಶ್ನೆ, ಗಾಂಧೀಜಿಯವರು ತಮ್ಮ ಸತ್ಯಾಗ್ರಹವನ್ನು ಮೊಟ್ಟ ಮೊದಲ ಬಾರಿಗೆ ಎಲ್ಲಿ ಆರಂಭಿಸಿದರು? ಸರಿಯಾದ ಉತ್ತರ ಚಂಪಾರಣ್ಯ. ಐದನೇ ಪ್ರಶ್ನೆ, ಶಾಂತಿ ಸ್ವರೂಪ್ ಭಟ್ನಾಗರ್ ಪ್ರಶಸ್ತಿಯನ್ನ ಯಾವುದಕ್ಕೆ ನೀಡುತ್ತಾರೆ? ಸರಿಯಾದ ಉತ್ತರ ವಿಜ್ಞಾನ ಮತ್ತು ತಂತ್ರಜ್ಞಾನ. ಈ ಶಾಂತಿ ಸ್ವರೂಪ್ ಭಟ್ನಾಗರ್ ಪ್ರಶಸ್ತಿಯನ್ನ 1958ರಿಂದ ನೀಡಲಾಗ್ತಾ ಇದೆ. ಇಲ್ಲಿವರೆಗೆ 535 ಪ್ರಶಸ್ತಿಯನ್ನ ಇವರು ನೀಡಿರ್ತಾರೆ. ಆರನೇ ಪ್ರಶ್ನೆ, ಯಾವುದರ ವಯಸ್ಸನ್ನು ನಿರ್ಧಾರ ಮಾಡಲು ಕಾರ್ಬನ್ ಡೇಟಿಂಗ್ ಪ್ರಕ್ರಿಯೆ ನಡೆಸುತ್ತಾರೆ? ಪಳೆಯುಳಿಕೆ. ಏಳನೇ ಪ್ರಶ್ನೆ, 2016ನೇ ಸಾಲಿನ ಪಾಲಿ ಉಮ್ರಿಗರ್ ಅಂತಾರಾಷ್ಟ್ರೀಯ ಕ್ರಿಕೆಟರ್ ಪ್ರಶಸ್ತಿಯನ್ನ ಪಡೆದಂತವರು ಭಾರತ ತಂಡದ ಪ್ರಸ್ತುತ ನಾಯಕ ವಿರಾಟ್ ಕೊಹ್ಲಿ. ಈ ಪಾಲಿ ಉಮ್ರಿಗರ್ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನ 2006-7ರಿಂದ ನೀಡಲಾಗ್ತಾ ಇದೆ. ಮೊಟ್ಟ ಮೊದಲಿಗೆ ಪ್ರಶಸ್ತಿಯನ್ನ ಪಡೆದಂತವರು ಕ್ರಿಕೆಟ್ ದಂತಕತೆ ಸಚಿನ್ ತೆಂಡೂಲ್ಕರ್. ಅಧಿಕೃತ ಭಾಷೆ ಯಾವುದು? ಗೋವಾ ರಾಜ್ಯದ ಅಧಿಕೃತ ಭಾಷೆ ಕೊಂಕಣಿ, ದೇವನಾಗರ ಲಿಪಿ. ಪವರ್ ಗ್ರಿಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಇದು ಯಾವಾಗ ಸ್ಥಾಪಿಸಲಾಯಿತು? ಸರಿಯಾದ ಉತ್ತರ 1989. ದಿ ನ್ಯಾಷನಲ್ ಬ್ಯೂರೋ ಆಫ್ ಪ್ಲಾಂಟ್ ಜೆನೆಟಿಕ್ಸ್ ರಿಸರ್ಚ್ ಎಲ್ಲಿದೆ? ಸರಿಯಾದ ಉತ್ತರ ದೆಹಲಿ. ಕೇಂದ್ರ ಕಾಫಿ ಸಂಶೋಧನಾ ಘಟಕ CCRI ಎಲ್ಲಿದೆ? ಬಾಳೆಹೊನ್ನೂರು. IAEA ನ ವಿಸ್ತೃತ ರೂಪ ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿ. ವಿಜಯನಗರ ಸಾಮ್ರಾಜ್ಯದ ಅವನತಿಗೆ ಕಾರಣವಾದ ಯುದ್ಧ ರಕ್ಕಸದಂಗಡಿ ಯುದ್ಧ. ಬೀಜಿಂಗ್ ಯಾವ ದೇಶದ ರಾಜಧಾನಿ? ಬೀಜಿಂಗ್ ಚೀನಾ ದೇಶದ ರಾಜಧಾನಿ. ಇತ್ತೀಚೆಗೆ ನಿಧನರಾದ ಮಂಗೇಶ್ ತೆಂಡೂಲ್ಕರ್ ಯಾವ ಕ್ಷೇತ್ರದಲ್ಲಿ ಹೆಸರುವಾಸಿಯಾಗಿದ್ದರು? ಅವರೊಬ್ಬರು ವ್ಯಂಗ್ಯ ಚಿತ್ರಕಾರರಾಗಿದ್ದರು. ನೀತಿ ಆಯೋಗದ ರಾಷ್ಟ್ರೀಯ ಸಮ್ಮೇಳನ ಯಾವ ನಗರದಲ್ಲಿ ನಡೆಯಿತು? ನೀತಿ ಆಯೋಗದ ಅಂದ್ರೆ 2017 ನೀತಿ ಆಯೋಗದ ರಾಷ್ಟ್ರೀಯ ಸಮ್ಮೇಳನ ದೆಹಲಿಯಲ್ಲಿ ನಡೆಯಿತು. ಯಾವ ಪಂಚವಾರ್ಷಿಕ ಯೋಜನೆಯ ಸಮಯದಲ್ಲಿ ಆಕ್ಸಿಸ್ ಬ್ಯಾಂಕ್ ಸ್ಥಾಪನೆ ಆಯಿತು? 6ನೇ ಪಂಚವಾರ್ಷಿಕ ಯೋಜನೆಯ ಸಮಯದಲ್ಲಿ ಆಕ್ಸಿಸ್ ಬ್ಯಾಂಕ್ ಅನ್ನ ಸ್ಥಾಪನೆ ಮಾಡಿದ್ರು. ಇತ್ತೀಚೆಗೆ ಬರಮುಕ್ತ ಭಾರತಕ್ಕಾಗಿ ರಾಷ್ಟ್ರೀಯ ಜಲ ಸಮಾವೇಶ ಎಲ್ಲಿ ನಡೆಯಿತು? ಸರಿಯಾದ ಉತ್ತರ ವಿಜಯಪುರ. 2017ರ G20 ಶೃಂಗಸಭೆ ಎಲ್ಲಿ ನಡೆಯಿತು? 2017ರ G20 ಶೃಂಗಸಭೆ ಜರ್ಮನಿಯಲ್ಲಿ ನಡೆಯಿತು. ಪ್ರಶ್ನೆ, ಯುರೇನಸ್ ಗ್ರಹದ ಅಸ್ತಿತ್ವವನ್ನು ಯಾವಾಗ ಕಂಡುಹಿಡಿಯಲಾಯಿತು? ಉತ್ತರ 1781. ಶೀತಲ ಸಮರ ಯಾವ 2 ರಾಷ್ಟ್ರಗಳ ನಡುವೆ ನಡೆಯಿತು? ಉತ್ತರ ರಷ್ಯಾ ಮತ್ತು ಅಮೆರಿಕ. ಸೌರವ್ಯೂಹದ ಅತಿ ದೊಡ್ಡ ಉಪಗ್ರಹ ಯಾವುದು? ಉತ್ತರ ಗ್ಯಾನಿಮಿಡ್. ತೀಸ್ತಾ ನದಿಯು ಯಾವ ರಾಜ್ಯದಲ್ಲಿ ಹರಿಯುವ ನದಿಯಾಗಿದೆ? ಉತ್ತರ ಸಿಕ್ಕಿಂ. ಭಾರತದ ಯಾವುದೇ ನ್ಯಾಯಾಲಯದಲ್ಲಿ ವಾದ ಮಾಡುವ ಅಧಿಕಾರ ಇರುವುದು ಯಾರಿಗೆ?
ಉತ್ತರ ಭಾರತದ ಅಟಾರ್ನಿ ಜನರಲ್. ಅಂತಾರಾಷ್ಟ್ರೀಯ ಮ್ಯಾನ್ ಬುಕರ್ ಪ್ರಶಸ್ತಿ ಯಾವಾಗ ಸ್ಥಾಪನೆಯಾಯಿತು? ಉತ್ತರ 2005ರಲ್ಲಿ. ಪಾಕ್ ಆಕ್ರಮಿತ ಪ್ರದೇಶ POK ಎಂದು ಕರೆಯುವ ಪ್ರದೇಶ ಯಾವುದು? ಉತ್ತರ ಕಾಶ್ಮೀರದ ವಾಯುವ್ಯ ಭಾಗ. ಜಸ್ಟಿಸ್ ಫಜಲ್ ಆಲಿ ಆಯೋಗ ರಚನೆಗೊಂಡಿದ್ದು ಯಾವಾಗ? ಉತ್ತರ 1953. ಸಿಡಿಲಿನ ನಾಡು ಎಂದು ಯಾವ ದೇಶವನ್ನು ಕರೆಯುತ್ತಾರೆ? ಉತ್ತರ ಭೂತಾನ್. ಸಿಂಧೂ ಜನರು ಬಳಸುತ್ತಿದ್ದ ಪ್ರಮುಖವಾದ ಲೋಹ ಯಾವುದು? ಉತ್ತರ ತಾಮ್ರ. ಬ್ರಿಟಿಷರು ಭಾರತ ಬಿಟ್ಟು ಹೋದಾಗ ನಮ್ಮಲ್ಲಿದ್ದ ಒಟ್ಟು ಸಂಸ್ಥಾನಗಳ ಸಂಖ್ಯೆ ಎಷ್ಟು? ಉತ್ತರ 562. ಸಾಮಾಜಿಕ ಕ್ರಾಂತಿಯ ಹಾರಿಕಾರ ಎಂದು ಯಾರನ್ನು ಕರೆಯುತ್ತಾರೆ? ಉತ್ತರ ಜಗಜ್ಯೋತಿ ಬಸವಣ್ಣನವರು. 2017ರ ಅಂಧರ ಕ್ರಿಕೆಟ್ ವಿಶ್ವಕಪ್ನ ಭಾರತ ತಂಡದ ರಾಯಭಾರಿ ಯಾರಾಗಿದ್ದರು? ಉತ್ತರ ರಾಹುಲ್ ದ್ರಾವಿಡ್. ಕ್ಲೋರೋಫಿಲ್ ಸಾಮಾನ್ಯವಾಗಿ ಎಲ್ಲಿರುತ್ತದೆ? ಉತ್ತರ ಹಸಿರು ಎಲೆಯಲ್ಲಿ. ಸಸ್ಯದ ಹಸಿರು ಬಣ್ಣಕ್ಕೆ ಕಾರಣವೇನು? ಉತ್ತರ ಅದರಲ್ಲಿರುವಂತಹ ಒತ್ತ ಹರಿತ್ತು. ವಾತಾವರಣದ ಈ ಕೆಳಕಂಡ ಯಾವ ವಲಯದಲ್ಲಿ ಮೋಡಗಳು ಉಂಟಾಗುತ್ತದೆ? ಉತ್ತರ ಟ್ರೋಪೋಸ್ಪಿಯರ್. ರಾಷ್ಟ್ರೀಯ ಗ್ರಾಹಕರ ದಿನವನ್ನು ಎಂದು ಆಚರಿಸುತ್ತೇವೆ? ಉತ್ತರ ಡಿಸೆಂಬರ್ 24. ಹೆಮಿಸ್ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ? ಉತ್ತರ ಜಮ್ಮು ಕಾಶ್ಮೀರ. ಕಾಳಿ ನದಿ ಯಾವ ದಿಕ್ಕಿನಲ್ಲಿ ಹರಿಯುತ್ತದೆ? ಉತ್ತರ ಪಶ್ಚಿಮ ದಿಕ್ಕಿಗೆ. ಡಾಲರ್ ಸೊಸೆ ಎಂಬ ಕೃತಿಯನ್ನು ಬರೆದವರು ಯಾರು? ಉತ್ತರ ಸುಧಾಮೂರ್ತಿ.